ವೆಲ್ಕಮ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ಅಮ್ಮನ ಮನೆ ಕಿಚನ್ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಸೊ ಯಾವತ್ತು ನಾನು ಕಿಚನ್ ತೋರಿಸಿರ್ಲಿಲ್ಲ, ಅಂದ್ರೆ ತೋರಿಸಿದೆ ಕುಕಿಂಗ್ ಮಾಡ್ಬೇಕಾದ್ರೆ ಕೆಲವೊಂದು ಬ್ಲಾಗ್ಸ್ ಅಲ್ಲಿ ತೋರಿಸಿದೆ, ಬಟ್ ಪೂರ್ತಿ ತೋರಿಸ್ತಿಲ್ಲ. ಹೇಗೆ ಆರ್ಗನೈಸ್ ಮಾಡಿದ್ದಾರೆ ಮನೆಯಲ್ಲಿ, ಹೇಗ್ ಮಾಡಿದೀವಿ ಮನೆಯಲ್ಲಿ ಅಂತ ತೋರಿಸಿಲ್ಲ. ಹಾಗಾಗಿ ಇವತ್ತು ಪೂರ್ತಿ ಕಿಚನ್ ಪೂರ್ತಿ ಹೇಗಿದೆ, ತುಂಬಾ ಚೆನ್ನಾಗಿದೆ. ಎಷ್ಟೊಂದ್ಸತಿ ನಾನು ಹೇಳಿದ್ದೆ ನಿಮ್ಗೆ ಅಪ್ಪನ ಮನೆ ಪೂರ್ತಿ ಚೆನ್ನಾಗಿದೆ ಅಂತ. ಎಷ್ಟೋ ಜನ ಕೇಳ್ತಿದ್ರಿ ಮನೆ ಹೋಮ್ ಟೂರ್ ಮಾಡಿ, ಮನೆಯದು ಹೋಮ್ ಟೂರ್ ಮಾಡಿ ಅಂತ. ಸೊ ಹಾಗಾಗಿ ಫಸ್ಟ್ ನಾನು ಹೋಮ್ ಟೂರ್ ಮಾಡೋದಕ್ಕಿಂತ ಮುಂಚೆ ನಾನು ಮೊದಲು ನನ್ನ ರೂಮಿಂಗ್ ತೋರಿಸಿದ್ದೆ, ಅಂದ್ರೆ ನನ್ನ ರೂಮ್ ಹೇಗಿದೆ ಮತ್ತೆ ವಾರ್ಡ್ರೋಬ್ ಆರ್ಗನೈಸೇಷನ್ ಅಲ್ಲಿ ನನ್ನ ರೂಮ್ ಪೂರ್ತಿ ತೋರಿಸಿದ್ದೆ. ಸೊ ಇವತ್ತು ಹೋಮ್ ಟೂರ್ ಮಾಡೋದಕ್ಕಿಂತ ಮುಂಚೆ ಒಂದ್ಸತಿ ಕಿಚನ್ ಪೂರ್ತಿ ತೋರ್ಸೋಣ ಹೇಗಿದೆ, ಒಂದು ಎಲ್ಲಾನು ಫುಲ್ ಪರ್ಟಿಕ್ಯುಲರ್ ಆಗಿ ಏನೇನಿದೆ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಸೊ ತೋರಿಸ್ತೀನಿ ಹೇಗಿದೆ, ಹೇಗ್ ನಾವು ಆರ್ಗನೈಸ್ ಮಾಡಿದೀವಿ ಅಂತ. ತುಂಬಾನೇ ಚೆನ್ನಾಗಿದೆ ಅಪ್ಪನ ಮನೆ. ವುಡ್ ವರ್ಕ್ ಆಗಿರ್ಬೋದು ಮತ್ತೆ ಒಳಗಡೆ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಅದು ಹೋಮ್ ಟೂರ್ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಸೊ ಅದ್ರಲ್ಲಿ ನೀವು ನೋಡ್ಬೋದು. ಬಟ್ ಇವತ್ತು ನಾನು ಕಿಚನ್ ಅಲ್ಲಿ ಏನೇನು ಇಟ್ಟಿದೀವಿ, ಕಿಚನ್ ಎಲ್ಲ ನಾವು ಹೇಗೆ ಒಳಗಡೆ ಹೇಗೆಲ್ಲ ಆರ್ಗನೈಸ್ ಮಾಡಿದೀವಿ ಅಂತ ಎಲ್ಲಾನು ತೋರಿಸ್ತೀನಿ ಇವಾಗ. ಫ್ರೆಂಡ್ಸ್, ಇಲ್ಲೆಲ್ಲ ಪೂರ್ತಿ ಹಾಲ್ ಇದೆ. ಹಾಲ್ ಆದ್ಮೇಲೆ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಡೈನಿಂಗ್ ಟೇಬಲ್. ಸೊ ಇದು ಡೈನಿಂಗ್ ಟೇಬಲ್ ಇದು. ಸೊ ಇದು ಪೂರ್ತಿ ಗ್ರಾನೈಟ್ ಅಲ್ಲೇ ಮಾಡಿಸಿರೋದು. ಅಪ್ಪನ ಫ್ಯಾಕ್ಟ್ರಿ ಗ್ರಾನೈಟ್ ಫ್ಯಾಕ್ಟ್ರಿನೇ ಆಗಿರೋದ್ರಿಂದ ಸೊ ಎಲ್ಲ ನಮ್ಮ ಓನ್ ಆಗಿ ಮಾಡಿಸ್ಕೊಂಡಿದ್ದೀವಿ. ಸೊ ಇದು ಪೂರ್ತಿ ಸರ್ಕಲ್ ಶೇಪಲ್ಲಿದೆ. 4 ಚೇರು, ಡೈನಿಂಗ್ ಟೇಬಲ್ ಚಿಕ್ಕದು ಅಷ್ಟೇ. ಅಲ್ಲಿ ಹೋದ್ರೆ ಬ್ಯಾಕ್ ಡೋರು ನೀವು ನೋಡಿರ್ಬೋದು. ಬ್ಯಾಕ್ ಡೋರಲ್ಲಿ ಬಟ್ಟೆ ಒಗಿಬೋದು, ವಾಶ್ ಮಾಡ್ಬೋದು. ಮತ್ತೆ ಸಿಂಕ್ ಕೂಡ ಇದೆ, ಅಲ್ಲೊಂದು ಸಿಂಕ್ ಇದೆ, ಗ್ರಾನೈಟ್ ಸಿಂಕು ಅಲ್ಲೂ ಮಾಡಿಸಿದೀವಿ. ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಅಲ್ಲೇ. ಒಳಗಡೆನೂ ಇದೆ ಸಿಂಕ್, ಬಟ್ ಇಲ್ಲಿ ಸುಮ್ಮನೆ ಹ್ಯಾಂಡ್ ವಾಶಿಗೆ ಅಷ್ಟೇ. ಬಟ್ ಮೇಯ್ನ್ ಎಲ್ಲ ಆಚೆ ಸಿಂಕು. ಸೊ ಹೀಗೆ ಬರ್ತಾ ಸೊ ಇಲ್ಲಿ ಇದು ನೋಡ್ಬೋದು. ಫಸ್ಟ್ ಇದನ್ನ ತೋರಿಸ್ಬಿಡ್ತೀನಿ. ಇದು ಒಂಥರ ಅದೇನೋ ರಾಕ್ ಅಂತಾರೆ, ತುಂಬಾ ಹೆವಿ ಇರುತ್ತೆ. ಇದು ಒಂದೊಂದು ಪೀಸ್ ಇದೆಯಲ್ಲ, ಸೊ ಇದೊಂದು ಒಂದೊಂದು ಪೀಸ್ ಕೂಡ ತುಂಬಾನೇ ಹೆವಿ ಆಗಿರುತ್ತೆ, ತುಂಬಾನೇ ಭಾರ ಇರುತ್ತೆ. ಸೊ ಅವಾಗ ಕನ್ಸ್ಟ್ರಕ್ಟ್ ಮಾಡಿದಾಗೆಲ್ಲ ನಾವು ನೋಡಿದ್ವಲ್ಲ, ತುಂಬಾ ಎತ್ತೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ಅಷ್ಟು ಹೆವಿ ಇರುತ್ತೆ. ಇದು ಪೂರ್ತಿ ಹೆವಿ ಇರುತ್ತೆ ಅಂತಾನೆ ಹೇಳ್ಬೋದು. ಪೂರ್ತಿ ಇದು ಆ ಸೈಡು ಮತ್ತೆ ಈ ಸೈಡು ನೋಡ್ಬೋದು, 2 ಸೈಡು ಈ ತರ ಮಾಡಿಸಿದೀವಿ. ಮತ್ತೆ ಮೇಲ್ ಕೂಡ ಅಷ್ಟೇ, ನೀವು ನೋಡ್ಬೋದು, ಮೇಲೂ ಅಷ್ಟೇ. ಸೊ ಅಲ್ಲೆಲ್ಲ ಬ್ಲಾಕ್ಸ್ ಎಲ್ಲ ಇದೆಯಲ್ಲ ಜಾಗ, ಸೊ ಅಲ್ಲಿ ಫ್ಲವರ್ಸು ಏನಾದರೂ ಇಟ್ಕೊಳ್ಳೋಕ್ಕೆ ಮಾಡಿಸಿದ್ದಾರೆ, ಬಟ್ ಏನೂ ಇಟ್ಟಿಲ್ಲ, ಸುಮ್ಮನೆ ಅಲ್ಲಿಗೆ ಖಾಲಿ ಬಿಟ್ಟಿದ್ದೀವಿ ಮೇಲೆ. ಸೊ ಹೀಗೆ ಬರ್ತಾ ಮೊದಲು ಇಲ್ಲಿ ಶೆಲ್ಫ್ಸ್ ಥರ ಎಲ್ಲಾನು ಇದೆ. ಇದು ಪೂರ್ತಿ ವುಡ್ ವರ್ಕೆ. ಸೊ ಇದೆಲ್ಲ ಬಂದು ಗ್ರಾನೈಟು ಇದು ಬಂಡೆ. ಸೊ ಕೆಳಗಡೆ ಇರೋದೆಲ್ಲ ವುಡ್ ವರ್ಕು. ಸೊ ಇಲ್ಲೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಮಿಕ್ಸಿ ಎಲ್ಲ ಇಟ್ಕೊಂಡಿದ್ದಾರೆ. ಇದು ಕಿಟಕಿ, ಇದು ಆಚೆಗಡೆ ಹಿಂದೆದು. ಆಮೇಲೆ ಇಲ್ಲಿ ಬಂದರೆ ವಾಟರ್ ಪ್ಯೂರಿಫೈಯರ್ದು, ಮತ್ತೆ ಆಗಲೇ ಹೇಳಿದ್ನಲ್ಲ ಸಿಂಕ್ ಇದು. ಸೊ ಇದು ಬಂಡೆದಲ್ಲ, ಅದೇನೋ ಅಂತಾರೆ ಒಟ್ಟು, ನನಗೂ ಸರಿಯಾಗಿ ಹೆಸರು ಗೊತ್ತಿಲ್ಲ. ಸೊ ಈ ಥರ ಇದೆ ಸಿಂಕು. ಸೊ ಇದು ಈ ಕಡೆ ಪೂರ್ತಿ ಇರೋದೆಲ್ಲ ಗ್ರಾನೈಟ್, ಬ್ಲ್ಯಾಕ್ ಕಲರ್ ಗ್ರಾನೈಟು. ಇಲ್ಲಿ ಸಿಂಕ್ ಕೆಳಗಡೆ ಸಹ ಸೊ ಈ ರೀತಿ ಎಲ್ಲ ಪಿಂಕ್ ವಿತ್ ಸಿಮೆಂಟ್ ಕಲರ್ ಶೀಟ್ ಹಾಕ್ಸಿದ್ವಿ ಎಲ್ಲದಕ್ಕೂ. ಇಲ್ಲಿ ಒಳಗಡೆ ಜಸ್ಟ್ ಪ್ಯಾನ್ಸು ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಹೋಲ್ಸ್ ಇದೆಯಲ್ಲ, ಸೊ ಇದೆಲ್ಲ ಏನು ಏರ್ ಹೋಗೋದಿಕ್ಕೆ ಹೋಲ್ಸು. ಸೊ ಇದಿಷ್ಟು. ಮತ್ತೆ ಇಲ್ಲಿ ಬಂದ್ರೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ನಲ್ಲ, ಸೊ ಇದಾದ್ಮೇಲೆ ಫ್ರಿಡ್ಜ್, ಇದು LG. ಸೊ ಇಲ್ಲಿ ನೋಡ್ಬೋದು LG ಫ್ರಿಡ್ಜು ಇಲ್ಲಿದೆ, LG ಫ್ರಿಡ್ಜು. ಸೊ ಇದು ಡಬಲ್ ಡೋರಿಂದು, ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ಸೊ ಡ್ಯುಯಲ್ ಫ್ರಿಡ್ಜ್ ಇದು. ಸೊ ತರಕಾರಿ ಅಷ್ಟೊಂದಿಲ್ಲ, ಕಮ್ಮಿ ಇದೆ ತರಕಾರಿ. ಸೊ ತರಕಾರಿ ಎಲ್ಲ ಕಮ್ಮಿ ಇದೆ. ಹಾಲು ಮತ್ತೆ ಈ ಕಡೆ ಇವನ್ನೆಲ್ಲ ಇಟ್ಟಿದ್ದಾರೆ. ಸೊ ಡಬಲ್ ಡೋರು, ನನ್ಕಿಂತನೂ ಹೈಟ್ ಬರುತ್ತೆ ಇದು ಫ್ರಿಡ್ಜು, ಸ್ವಲ್ಪ ಹೈಟ್ ನನ್ಕಿಂತ. ಸೊ ಇಲ್ಲೆಲ್ಲ ಲಾಕ್ ಸಿಸ್ಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ಟೆಂಪರೇಚರ್ ಸೆಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ನೋಡ್ಬೋದು, ದೊಡ್ಡ ಫ್ರಿಡ್ಜ್ ಇದು.
ನಾವು ತಗೊಂಡಾಗ 50,000 ಆಗಿತ್ತು ಇದು ಫ್ರಿಜ್ಜು. ಆಮೇಲೆ ಸೊ ಸಿಂಕ್ ಪಕ್ಕ ಸ್ಟವ್. ಸೊ ಸ್ಟವ್ಗೆ ಮತ್ತೆ ಸಿಲಿಂಡರು ಆಚೆನೇ ಇದೆ. ಸೊ ಒಳಗಡೆ ಇಟ್ಕೊಂಡಿಲ್ಲ, ಆಚೆಗಡೆ ಜಾಗ ಇದೆ ಅಂತ ಹೇಳಿದ್ಮೇಲೆ ಸೊ ಆಚೆಗಡೆನೆ ಇಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಆಚೆಗಡೆನೆ ಇಟ್ಟಿದ್ದೀವಿ ಸಿಲಿಂಡರ್ನ. ಬಿಕಾಸ್ ಸೇಫ್ಟಿ ಇರುತ್ತೆ ಅನ್ನೋ ಪರ್ಪಸ್ಗೆ. ಸೊ ಇವಾಗ ಎಲ್ಲರೂ ಇದೇ ಥರನೇ ಮಾಡಿಸ್ತಿದ್ದಾರೆ, ಯಾರೂ ಮನೇಲಿ ಇಟ್ಕೋದಲ್ಲ, ತುಂಬಾ ರೇರು. ಬಟ್ ಆದಷ್ಟು ಏನು ಓನ್ ಮನೆ ಕಟ್ಟಿಸ್ಕೋತಾ ಇರ್ತಾರಲ್ಲ, ಸೊ ಅವರೆಲ್ಲರೂ ಹೀಗೆ ಐಡಿಯಾ ಮಾಡಿಬಿಟ್ಟು ಹಿಂದೆಗಡೆ ಸಿಲಿಂಡರ್ ಬರೋ ಥರ ಈ ಥರ ಎಲ್ಲ ಮಾಡಿಸ್ಕೋತಿದ್ದಾರೆ. ಸೊ ಇಲ್ಲಿ ಸ್ಟವ್ ಇರೋದು ಪ್ರೆಸ್ಟೀಜ್, ಸೊ 3 ಬರ್ನರ್ಸ್ದು. ಸೊ ಇಲ್ಲೂ ಕೂಡ ಅಷ್ಟೇ ಪೂರ್ತಿ ವುಡ್ ವರ್ಕ್ ಇಂದ ಇದೆ. ಕಡೆ ನಾವು ನೋಡೋದಾದ್ರೆ ಸೊ ಈ ರೀತಿ ನಾವು ಡ್ರಾ ಸಿಸ್ಟಮ್ಸ್ ತರ ಇದೆ. ಸೊ ಇಲ್ಲೆಲ್ಲ ಏನೋ ಒಗ್ಗರಣೆಗೆ ಹಾಕುವಂಥದ್ದು ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲೆಲ್ಲ ಸೌಟ್ಗಳು, ಸೊ ಬರೀ ಅಂತವೇ ಸೌಟ್ಗಳೇ ಇರೋವೆ ಜಾಸ್ತಿ ಇಲ್ಲೆಲ್ಲ. ಇದು ಫಸ್ಟು, ಒಟ್ಟು 3 ಇದಾವೆ ಇದರಲ್ಲಿ. ಸೊ ಸೆಕೆಂಡ್ ಇದ್ರಲ್ಲಿ ಬಂದು ಎಲ್ಲ ಬೌಲ್ಸು. ಸೊ ಇಲ್ಲೆಲ್ಲ ಬೌಲ್ಸು ಮತ್ತೆ ಕೆಳಗಡೆ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಸು, ಅದು ಇದು ಇಡ್ಲಿ ಪಾತ್ರೆ. ಸೊ ಅಲ್ಲೊಂದು ಕೆಲವೊಂದು ಪಾತ್ರೆಗಳಿದ್ದಾವೆ. ಸೊ ಇದ್ರ ಪಕ್ಕನೇ ನೋಡೋದಾದ್ರೆ ಇಲ್ಲಿ ಬಾಟಲ್ ಡ್ರಾಸ್. ಸೊ ಬಾಟಲ್ ಇಡೋದಕ್ಕೆ ಎಲ್ಲಾನು ಈ ರೀತಿ ಮಾಡಿಸಿದ್ದಾರೆ. ಸೊ ನೆಕ್ಸ್ಟ್ ಈ ಕಡೆ ಬಂದ್ರೆ ಸೊ ಇಲ್ಲೊಂದು ಕೆಳಗಡೆ ಒಳಗಡೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳಿರುತ್ತಲ್ಲ ಎಲ್ಲ. ಸೊ ದೊಡ್ಡ ದೊಡ್ಡ ಕುಕ್ಕರು ಮತ್ತೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಡೋದಿಕ್ಕೆ ದೊಡ್ಡ ಶೆಲ್ಫ್ಸ್ ತರ ಮಾಡಿಸಿದ್ದಾರೆ. ಆಮೇಲೆ ಇದ್ರ ಪಕ್ಕ ಬಂದ್ರೆ ಇಲ್ಲೂ ಅಷ್ಟೇ 3 ಚಿಕ್ಕ ಚಿಕ್ಕ ಇದಾವೆ ಡ್ರಾಸು. ಸೊ ಇಲ್ಲೆಲ್ಲ ಪ್ಲೇಟ್ಸ್ ಇಟ್ಕೊಳ್ಳೋಕ್ಕೆ. ಸೊ ಇಲ್ಲೊಂದು ಕೆಲವು ಪ್ಲೇಟ್ಸ್ ಇದೆ. ಮತ್ತೆ ಇಲ್ಲಿ ವೆಜಿಟೇಬಲ್ ಕಟ್ಟರು, ಲಟ್ಟಣಿಗೆ ಲಟ್ಸೋದು ಮತ್ತೆ ಮೊಸಪ್ಪಿಂದು ಎಲ್ಲ, ಮತ್ತೆ ಚಂಬು. ಇಲ್ಲಿ ಕೆಳಗಡೆ ಬಂದ್ರೆ ಪೂರ್ತಿ ಪ್ಲೇಟ್ಸ್ ಇಟ್ಕೊಳ್ಳೋಕ್ಕೆ ಹೀಗೆ ಮಾಡಿಸಿದ್ದಾರೆ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ಥರ ನಾವೇ ಮಾಡಿಸೋದ್ರಿಂದ. ಸೊ ಇನ್ನೊಂದು ಬೈ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದ್ರ ಪಕ್ಕ ಬಂದ್ರೆ ಸೊ ಒಳಗಡೆ ಹೀಗೆಲ್ಲ ಇದೆ. ಸೊ ಅದು ಇದು ಏನೇನು ಪೂಜಾ ಐಟಮ್ಸ್ದು ಮತ್ತೆ ಇದು ದಿನಸಿದೆಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ರೈಸ್ ಕುಕ್ಕರು ಮತ್ತೆ ಗ್ರೈಂಡರು. ಇದು ಗ್ರೈಂಡರ್ ಬಂದು ಬಟರ್ಫ್ಲೈ. ಸೊ ಗ್ರೈಂಡರು, ಕುಕ್ಕರು, ರೈಸ್ ಕುಕ್ಕರ್ ಎಲ್ಲಾನು ಇದೆ. ಆಮೇಲೆ ಇದು ಇದೆಯಲ್ಲ ಇದ್ರ ಮೇಲೆನೆ ಈ ತರ ಏನು ಆಚೆಗಡೆ ಗ್ಲಾಸ್ ಇಂದು ಇದೆಲ್ಲ, ಗ್ಲಾಸ್ ಮೇಲೆ ಡಿಸೈನ್ಸ್ ಮಾಡಿಸಿದ್ದಾರೆ. ಸೊ ಇಲ್ಲಿ ಓಪನ್ ಮಾಡಿದ್ರೆ ಸೊ ಬರೀ ಗ್ಲಾಸ್ಗಳು. ಸೊ ಈ ತರ ಈ ಗ್ಲಾಸಸ್ಸು, ಪಿಂಗಾಣಿ ಐಟಮ್ಸು, ಕಾಫಿ ಗ್ಲಾಸಸ್ಸು, ಕಾಫಿ ಮಗ್ಸು, ಪಿಂಗಾಣಿ ಪ್ಲೇಟ್ಸು ಮತ್ತೆ ಗ್ಲಾಸಿಂದು ಗ್ಲಾಸಸ್ಸು. ಇಲ್ಲೊಂದು ಕುಟ್ಟಣಿಗೆ ಇದೆ, ಅಲ್ಲೊಂದು ಇದು ಚಕ್ಲಿ ಮಾಡೋದು. ಸೊ ಅಲ್ಲೆಲ್ಲ ಸ್ವಲ್ಪ ಮಗ್ಸ್ ಇದಾವೆ ಹಾಲು ಕುಡಿಯೋದು. ಸೊ ಕಾಫಿ ಮಗ್ಸು, ಪಾಪು ಮಗ್ಸು ಎಲ್ಲಾನು ಇದೆ ಇಲ್ಲಿ. ಹಾಗೆ ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಇವೆಲ್ಲ ಗ್ಲಾಸು. ನೋಡಿದ್ರಲ್ಲ ಪಿಂಕ್ ಮತ್ತೆ ಸಿಮೆಂಟ್ ಕಲರ್ ಇದೆ ಶೀಟ್ಸ್ ಎಲ್ಲ. ಸೊ ಇಲ್ಲಿ ಓಪನ್ ಮಾಡಿದ್ರು ಅಷ್ಟೇ ಪ್ಯಾನ್ಗಳಿದಾವೆ. ಸೊ ಫ್ರೈಯಿಂಗ್ ಪ್ಯಾನ್ಸು, ಕುಕ್ಕರು. ಸೊ ಅಲ್ಲೊಂದು ಇಟ್ಟಿದ್ದಾರೆ. ಜಾಸ್ತಿ ಯಾವ್ದು ಯೂಸ್ ಮಾಡಲ್ವೋ ಎತ್ತಿಟ್ಬಿಡ್ತೀವಿ. ಸೊ ಯೂಸ್ ಮಾಡೋದೆಲ್ಲ ಒಂದು ಕಡೆ ಇಡ್ತೀವಿ. ಸೊ ಇಲ್ಲಿ ಬಂದು ಫುಲ್ಲು ದಿನಸಿದು ಉಪ್ಪು, ಕಡಲೆಬೇಳೆ, ಸೊ ಉದ್ದಿನಬೇಳೆ, ಹುರ್ಗಡ್ಲೆ, ಸೊ ಅದು ಇದು ಮಾಮೂಲಿ ಬಿಸ್ಕೆಟ್ಸು. ಸೊ ಆ ಥರದ್ದೆಲ್ಲ ಇದೆ. ಆಮೇಲೆ ಇಲ್ಲಿ ಕೆಲವೊಂದು ಇಲ್ಲೆಲ್ಲ ಮಸಾಲೆ ಸ್ಪೈಸಸ್, ಧನಿಯಾ ಪೌಡರು, ಮಸಾಲೆ ಪೌಡರು, ಖಾರದ ಪೌಡರು, ಮತ್ತೆ ಹುಣಸೆ ಹಣ್ಣು, ಸ್ವಲ್ಪ ಅದೊಂದು ಹಿಟ್ಟು. ಸೊ ಮಸಾಲ ಪದಾರ್ಥಗಳೆಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದೀವಿ. ಮತ್ತೆ ಇದು ಗೊತ್ತಲ್ಲ, ಇದು ಬಂದು ಫೇಬರ್ ಕಂಪ್ನಿದು. ತುಂಬಾನೇ ಚೆನ್ನಾಗಿದೆ, ಯೂಸ್ ಮಾಡ್ತಿದ್ದ, ಬ್ಲ್ಯಾಕ್ ಕಲರ್ ಇದೆ. ಸೊ ಅದು ಏನೋ ನಾವು ಅಡುಗೆ ಮಾಡ್ತಿರ್ತೀವಲ್ಲ, ಸೊ ಅದು ಹೊಗೆ ಎಲ್ಲ ಹೋಗೋದಕ್ಕೆ ಫೇಬರ್ ಕಂಪ್ನಿದು. ಸೊ ಇದೊಂದು. ಮತ್ತೆ ಇಲ್ಲಿ ಬಂದು ನೀವಿಲ್ಲಿ ಟೈಲ್ಸ್ ನೋಡ್ಬೋದು. ಕಿಚನ್ ಅಲ್ಲಿ ಪೂರ್ತಿ ಟೈಲ್ಸ್ ಇದೆ, ನೋಡಿದ್ರಲ್ಲ, ಸುತ್ತಲೂ ತೋರಿಸ್ತಾ ಇದ್ದೀನಿ, ಸುತ್ತಲೂ ಟೈಲ್ಸ್ ಇದೆ. ಸೊ ಈ ಟೈಲ್ಸ್, ಈ ಟೈಲ್ ಬಂದು 4 ಪೀಸ್ ಇರುತ್ತೆ ಇದ್ದದ್ದು, 1, 2, 3, 4. ಸೊ ಅದನ್ನ ಜಾಯಿನ್ ಮಾಡಿದ್ರೆ ಒಂದು ಪಿಕ್ಚರ್ ಆಗುತ್ತೆ. ಸೊ
ಕಿಚನ್ಗೆ ಯಾವುದು ಸೂಟ್ ಆಗುತ್ತೆ ತಿನ್ನೋ ಅಂಥದ್ದು ಅಂದ್ಬಿಟ್ಟು ಈ ಥರ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಕ್ಸಿದ್ವಿ. ಇಲ್ಲೂ ಅಷ್ಟೇ, ಇದು ನನಗೆ ತುಂಬ ಇಷ್ಟ. ಈ ಕಡೆದು ಇಲ್ಲಿ ನೋಡೋದಲ್ಲ ಐಸ್ ಕ್ರೀಮ್ ಇರೋದು, ಇಲ್ಲಿ ಕೇಕ್ ಇರೋದು, ಮತ್ತೆ ಇಲ್ಲಿ ಟೀ ಇರೋದು, ಅಲ್ಲೆಲ್ಲ ಗ್ಲಾಸ್ ಫ್ರೂಟ್ಸು ಟೀ ಇರೋದು. ಸೊ ಇಲ್ಲೊಂದು ಏನಾದ್ರು ನಾಫ್ಕಿನ್ಸ್ ಏನಾದರೂ ಹಾಕೊಳ್ಳೋದಕ್ಕೆ ಇದು ಮಾಡಿದ್ದಾರೆ. ಸೊ ನನಗೆ ತುಂಬ ಇಷ್ಟ. ಇದೆಲ್ಲ ಟೈಲ್ಸ್, ಇದು ಪೂರ್ತಿ ಒಂದು ಸಿಂಗಲ್ ಪೀಸು, ಇದು ಒಂದು ಸಿಂಗಲ್ ಪೀಸು, ಇದೊಂದು ಸಿಂಗಲ್ ಪೀಸು, ಅದೊಂದು ಸಿಂಗಲ್ ಪೀಸು. ಬಟ್ ಅಲ್ಲಿರೋದು 4 ಪೀಸು ಸೇರಿ ಒಂದು ಪಿಕ್ಚರ್ ಮಾಡಿರೋದು. ಸೊ ಪೂರ್ತಿ ಟೈಲ್ಸ್ ಇರೋದು. ಇದು ಬಂದು ಕ್ರೀಮ್ ಕಲರು, ಮತ್ತೆ ಕೆಳಗಡೆ ನೋಡೋದಾದ್ರೆ ಇದು ಬ್ರೌನ್ ಕಲರ್ ಟೈಲ್ಸ್. ಇದೊಂದು ಪೂರ್ತಿ ಒಂದು ಟೈಲ್ಸ್. ಸೊ ಇದಿಷ್ಟು ಕಿಚನ್ ಅಲ್ಲಿರೋದು ಎಂಟೈರ್ ಲುಕ್ ಹೇಗಿದೆ ಅಂತ ತೋರಿಸ್ತೆ ಫ್ರೆಂಡ್ಸ್. ಇಷ್ಟ ಆಯ್ತಾ? ನನಗಂತೂ ನಮ್ಮ ಮನೆಯಲ್ಲಿ ಕಿಚನ್ ಅಂದ್ರೆ ತುಂಬ ಇಷ್ಟ. ಬಿಕಾಸ್ ತುಂಬಾ ಕಲರ್ಫುಲ್ ಆಗಿದೆ ನೋಡೋದಕ್ಕೆ. ಆಮೇಲೆ ಮೇಲ್ಗಡೆನೂ ಅಷ್ಟೇ ತೋರ್ಸೋದು ಮರ್ತೋದೆ ಅಷ್ಟೇ. ಫುಲ್ಲು ಪಿಂಕ್ ಶೀಟ್ಸ್ ಹಾಕಿದ್ದೀವಿ. ಸೊ ಅಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲ ಯೂಸ್ ಮಾಡೋದು. ಸೊ ಪೂರ್ತಿ ದೊಡ್ಡದಿದೆ. ಸೊ ಇದು ಪೂರ್ತಿ ಮಾಡಿಸಿದ್ವಿ. ಏನು ಓಪನ್ ಇಟ್ಟಿಲ್ಲ ಫ್ರೆಂಡ್ಸ್. ಸೊ ತುಂಬಾ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಈ ಮದುವೆಗೆ ಫಂಕ್ಷನ್ಸ್ಗೆ ದೊಡ್ಡ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅದಕ್ಕೆ ಯೂಸ್ ಆಗೋ ಥರ ಮೇಲ್ಗಡೆ ಎಲ್ಲ ಇಟ್ಟಿದ್ದೀವಿ. ಇಲ್ಲಿ ಬಂದರೆ ಲೈಟ್ಸ್ ಎಲ್ಲಾನು ಇದೆ, ನೀವು ನೋಡ್ಬೋದು. ಇಲ್ಲೆಲ್ಲ ರೌಂಡ್ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ವೈಟ್ ಕಲರ್ದು. ಸೊ ಅಲ್ಲೆಲ್ಲ ಲೈಟ್ಸು ನೋಡಿ, ಇಲ್ಲೂ ನೋಡ್ಬೋದು. ಸೊ ಕಲರ್ ಲೈಟ್ಸು. ಅಲ್ಲೊಂದು ಗ್ರೀನ್ ಕಲರು. ಸೊ ಇಲ್ಲಿ ಪಿಂಕ್ ಕಲರ್ ಆನ್ ಆಯಿತು. ಸೊ ಅಲ್ಲೊಂದು ವೈಟ್ ಕಲರು. ಸೊ ಇಲ್ಲೂ ಅಷ್ಟೇ ವೈಟ್ ಕಲರ್. ನೋಡಿ ಹೆಂಗೆ ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ನೈಟ್ ಟೈಮ್ ಇಟ್ಟರೆ ನೈಟ್ ಟೈಮು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ಸು. ಸೊ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ. ಈಗ ಪಿಂಕ್ ಕಲರ್ ನೋಡಿದ್ರಲ್ಲ, ರಿಫ್ಲೆಕ್ಟ್ ಹೊಡಿತಿದೆ. ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ. ನೈಟ್ ನಾವೇನಾದರೂ ಫಂಕ್ಷನ್ಸ್ ಮಾಡ್ತಿರ್ತೀವಲ್ಲ, ಸೊ ಅಂಥ ಟೈಮಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಲಲ್ಲೂ ತುಂಬಾ ಲೈಟ್ಸ್ ಇದ್ದಾವೆ. ಸೊ ನೈಟ್ ಟೈಮ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫಂಕ್ಷನ್ ಟೈಮ್ಸಲ್ಲೆಲ್ಲ ನಾವು ಬರ್ಡೇ ಮಾಡೋವಾಗ ಮಿನಿ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಆ ಲೈಟ್ಸ್ ಎಲ್ಲ ಆನ್ ಮಾಡ್ತಾ ಇರ್ತೀವಿ. ಸೊ ಹೋಮ್ ಟೂರ್ ಮಾಡಿದಾಗ ಸೊ ಎಲ್ಲ ಲೈಟ್ಸ್ ಆನ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಆಮೇಲೆ ಇನ್ನೊಂದು ಲೈಟ್ಸ್ ತೋರಿಸ್ಬೇಕಾಗಿತ್ತು. ಸೊ ಇಲ್ಲಿ ಡೈನಿಂಗ್ ಟೇಬಲ್ ಇದೆಯಲ್ಲ, ಸೊ ಇಲ್ಲೊಂದು ಸ್ಟಾರ್ಟಿಂಗ್ ಎಂಟ್ರೆನ್ಸ್, ಕಿಚನ್ ಎಂಟ್ರೆನ್ಸಲ್ಲೇ ಗ್ಲಾಸಸ್ ಇದೆ, ಅಲ್ಲೊಂದು ಇಲ್ಲೊಂದು. ಸೊ ಇದ್ರಲ್ಲಿ ಪೂರ್ತಿ ಲೈಟ್ ಬರುತ್ತೆ. ಸೊ ಇದನ್ನು ಒಂದ್ಸತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದಿರಲ್ಲ, ಅಲ್ಲೊಂದು ಲೈಟು ಇಲ್ಲೊಂದು ಲೈಟ್ ಇದೆ, ಮತ್ತು ಇಲ್ಲೊಂದು ಲೈಟ್ ಕಾಣಿಸ್ತಿದೆಯಲ್ಲ, ಮತ್ತು ಇಲ್ಲೊಂದು ಲೈಟ್ ಕಾಣಿಸ್ತಿದೆ. ಫುಲ್ಲು ಒಂಥರ ಚೆನ್ನಾಗಿದೆ. ಇಲ್ಲಿ ಸ್ಕ್ರೀನ್ ಎಳಿಬೋದು, ಅಲ್ಲಿದೆಯಲ್ಲ ಬೀಡ್ಸಿಂದು, ಈ ಕಡೆ ಬೀಡ್ಸಿಂದು ಮತ್ತು ಅಲ್ಲೊಂದು ಥ್ರೆಡ್ಡಿಂದು ಬೀಡ್ಸ್ ಇದೆ. ಅದು ಪೂರ್ತಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣಬೇಕು ಅಂದರೆ ನೈಟ್ ಟೈಮ್ ನೋಡಿದ್ರೆ ಚೆನ್ನಾಗಿ ಕಾಣೋದು, ಡೇ ಟೈಮಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಇದಿಷ್ಟು ಅಮ್ಮನ ಮನೆ ಕಿಚನ್ ಟೂರ್ ಅಂತಲೇ ಹೇಳ್ಬೋದು. ಆರ್ಗನೈಸೇಷನ್ ಮತ್ತು ಹೇಗಿದೆ ಏನೇನಿದೆ ಅಂತ. ಆಮೇಲೆ ನಾವು ಈ ಅಕ್ಕಿ ಮತ್ತು ರಾಗಿ ಹಿಟ್ಟು, ಸೊ ಅದೆಲ್ಲ ದೊಡ್ಡ ದೊಡ್ಡ ಬಾಕ್ಸಸ್ ಇರೋದ್ರಿಂದ ನಾವಿಲ್ಲಿ ಸ್ಟೋರ್ ಮಾಡಲ್ಲ. ಸೊ ಸ್ಟೋರ್ ರೂಮ್ ಅಂತ ಅಲ್ಲೊಂದಿದೆ ಮೆಟ್ಲು ಕೆಳಗಡೆ. ಸೊ ಅದು ಹೋಮ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಸೊ ಅಲ್ಲಿ ದೊಡ್ಡ ಬಾಕ್ಸ್ಗಳೆಲ್ಲ ಇಟ್ಟಿರ್ತೀವಿ. ಅಕ್ಕಿ, ಗೋಧಿ, ರಾಗಿ ಹಿಟ್ಟು, ಈ ದೊಡ್ಡ ಬಾಕ್ಸ್ಗಳೆಲ್ಲ ಅಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಇಲ್ಲೇನೂ ಇಟ್ಕೊಳ್ಳಲ್ಲ ದೊಡ್ಡ ಅಂತವು. ಸೊ ಸ್ಟೋರ್ ರೂಮಲ್ಲೇ ಎಲ್ಲನೂ ಇಟ್ಕೋತೀವಿ. ಅಲ್ಲೇ ಎಲ್ಲನೂ ಪ್ರಿಸರ್ವ್ ಮಾಡ್ತೀವಿ. ಸೊ ಇದಿಷ್ಟು ಕಿಚನಿಂದು ಫ್ರೆಂಡ್ಸ್. ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆಯ್ತಾ ಇಲ್ವಾ, ಕಿಚನ್ ಹೇಗಿದೆ ಅಂತ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ರು ಮನೆ ತೋರಿಸಿ ಅಂತ. ಹಾಗಾಗಿ ಒಂದೊಂದೇ ಸ್ಪೆಸಿಫಿಕ್ ಆಗಿ ತೋರಿಸಿದ್ರೆ ನಿಮಗೆ ಕ್ಲೀನಾಗಿ ತೋರಿಸ್ಬೋದು ಅಂದ್ಬಿಟ್ಟು ಮಾಡಿದೆ ವಿಡಿಯೋನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.